ಕರ್ನಾಟಕದಲ್ಲಿ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ಜೂನ್ ಆರಂಭದಲ್ಲಿ ಅಬ್ಬರಿಸಿದ್ದ ಮಳೆ ಜುಲೈ ಹೊತ್ತಿಗೆ ಕಡಿಮೆ ಪ್ರಮಾಣಕ್ಕೆ ಇಳಿತು. ಅತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸುರಿದಂತಹ ಮಳೆ ಅಕ್ಷರಶಃ ದೆಹಲಿಯನ್ನ ಮುಳುಗಿಸಿಬಿಟ್ಟಿದೆ. ರಸ್ತೆಗಳು ಜಲಮಯ, ಕೆಟ್ಟು ನಿಂತಿರುವ ವಾಹನಗಳು, ಮನೆಗಳಿಗೂ ಜಲದಿಗ್ಬಂಧನ. ಜಲಪ್ರಹಾರಕ್ಕೆ ಸೇತುವೆ ಮಾಯವಾಗಿದೆ. ನೋಡ್ತಿದ್ದಂತೆ ಟ್ರಕ್ ಕೊಚ್ಚಿ ಹೋಗ್ತಾ ಇದ್ರೆ ಪ್ರವಾಹದ ನಡುವೆ ಸಿಲುಕಿ ರಕ್ಷಿಸಿ ಅಂತ ಜನ ಮೊರೆ ಇಡ್ತಿದ್ದಾರೆ. ವರುಣನ ಪ್ರತಾಪಕ್ಕೆ ಸಂಕಷ್ಟಗಳ ಸುರಿಮಳೆಯೇ ಸೃಷ್ಟಿಯಾಗಿದೆ. ವರುಣನ ಪ್ರತಾಪಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಕಂಗಾಲು. ರಸ್ತೆ ಸೇತುವೆ ಜಲಮಯ, ವಾಹನ ಸವಾರರ ಪರದಾಟ. ನೀರು ನೀರು, ಎಲ್ಲಿ ನೋಡಿದ್ರೂ ನೀರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರ ಇದು. ರಸ್ತೆಗಳು ನೀರಲ್ಲಿ ಮುಚ್ಚಿ ಹೋಗಿ ವಾಹನ ಸವಾರರು ಪರದಾಡಿದ್ದಾರೆ. ಅಂಡರ್ ಪಾಸ್ಗಳಲ್ಲಿ ನೀರು ನಿಂತು ಜನರು ಹೈರಾಣಾಗಿದ್ದಾರೆ. ಹಲವು ಅಂಗಡಿಗಳಿಗೆ ನೀರು ನುಗ್ಗಿ ವಸ್ತುಗಳು ತೇಲ್ತಾ ಇದ್ದ ದೃಶ್ಯಗಳು ಕಂಡುಬಂತು. ಟ್ರಾಫಿಕ್ನಲ್ಲಿ ಸಿಲುಕಿ ಜನ ಪರದಾಟ. ದೆಹಲಿಯ ಪ್ರಗತಿ ಮೈದಾನದಲ್ಲಿ ನಿನ್ನೆ 38 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಭಾರತ್ ಮಂಟಪಂ, ಪ್ರಗತಿ ಮೈದಾನ, ಮಥುರಾ ರಸ್ತೆಯಲ್ಲಿ ಜಲತಾಂಡವವಾಡ್ತಿತ್ತು. ರಸ್ತೆಗಳು ನದಿಯಾಗಿ ಬದಲಾಗಿ ಟ್ರಾಫಿಕ್ನಲ್ಲಿ ಸಿಲುಕಿ ಸವಾರರು ಪರದಾಡಿದ್ದಾರೆ. ನೀರಲ್ಲೇ ಕೆಟ್ಟು ನಿಂತ ಕಾರು, ಬಸ್. ಹರಿಯಾಣದ ಗುರುಗ್ರಾಮ್ನಲ್ಲಿ ಮಳೆ ಆರ್ಭಟಕ್ಕೆ ಜನ ಪತ್ರಗುಟ್ಟು ಹೋಗಿದ್ದಾರೆ. ಜಲಾವೃತವಾದ ರಸ್ತೆಯಲ್ಲೇ ಬಸ್, ಕಾರ್, ಆಟೋಗಳೆಲ್ಲವೂ ಕೂಡ ಕೆಟ್ಟು ಹೋಗಿವೆ. ಮಳೆ ನೀರಲ್ಲಿ ವಾಹನಗಳನ್ನು ತಳ್ಳಿಕೊಂಡು ಹೋಗ್ತಿರುವ ದೃಶ್ಯಗಳು ಕಂಡುಬಂತು. ನೀರಿನಲ್ಲಿ ಸಿಲುಕಿ ಆಂಬ್ಯುಲೆನ್ಸ್ ಪರದಾಟ. ಗುರುಗ್ರಾಮದ ಸುಭಾಷ್ ಚೌಕ್ನಲ್ಲಿ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಆಂಬ್ಯುಲೆನ್ಸ್ ನೀರಿನಲ್ಲಿ ಸಿಲುಕಿಕೊಂಡು ಪರದಾಡಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಹೈರಾಣಾಗಿ ಹೋದ್ರು. ಪ್ರವಾಹದ ನಡುವೆ ಸಿಲುಕಿದ್ದವರ ರಕ್ಷಣೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವರುಣ ಸಂಕಷ್ಟಗಳನ್ನೇ ಸೃಷ್ಟಿಸಿದ್ದಾನೆ. ನೂರಾರು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಕಂಗೆಟ್ಟು ಹೋಗಿದ್ದಾರೆ. ನ್ಯೂ ನರ್ಸಾಲಾ ಪ್ರದೇಶಕ್ಕೆ ಜಲದಿಗ್ಬಂಧನವಾಗಿದ್ದು ನಿವಾಸಿಗಳನ್ನ ಬೋಟ್ ಬಳಸಿ ರಕ್ಷಿಸಲಾಗಿದೆ. ಕೊಚ್ಚಿ ಹೋದ ರಸ್ತೆ, ಗ್ರಾಮಸ್ಥರ ಪರದಾಟ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಂದಪುರಿ ಹಾಗೂ ರಾಮ್ಟೆಕ್ ಸಂಪರ್ಕಿಸುವ ರಸ್ತೆ ನೀರು ಪಾಲಾಗಿದೆ. 10 ಗ್ರಾಮಗಳ ಸಂಪರ್ಕ ಕಟ್ಟಾಗಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಅಲ್ಲದೆ ಸೋಮಲ್ವಾಡ ಮತ್ತು ಮನೀಶ್ ನಗರವನ್ನು ಸಂಪರ್ಕಿಸುವ ಅಂಡರ್ ಪಾಸ್ನಲ್ಲಿ 5 ಅಡಿ ನೀರು ನಿಂತಿದೆ. ಚಾಲಕನ ಸಮೇತ ನೀರಲ್ಲಿ ಕೊಚ್ಚಿ ಹೋದ ಟ್ರಕ್. ಛತ್ತೀಸ್ಗಢದಲ್ಲಿ ಲಾರಿ ಚಾಲಕನೊಬ್ಬ ನೀರು ಹರಿಯುತ್ತಿದ್ದ ಸೇತುವೆ ಮೇಲೆಯೇ ಹುಚ್ಚಾಟ ಮೆರೆಯೋದಕ್ಕೆ ಹೋಗಿ ಸಂಕಷ್ಟ ತಂದುಕೊಂಡಿದ್ದಾನೆ. ಗುರೇಲಾ ಪಾಂಡ್ರಾ ಮರ್ವಾಹಿಯಲ್ಲಿ ಸೇತುವೆ ದಾಟ್ತಾ ಇದ್ದ ಟ್ರಕ್ ಏಕಾಏಕಿ ನಿಯಂತ್ರಣ ತಪ್ಪಿ ಚಾಲಕನ ಸಮೇತ ನೀರಲ್ಲಿ ಕೊಚ್ಚಿ ಹೋಯಿತು. ಲಾರಿ ಚಾಲಕನಿಗಾಗಿ ಎಸ್ಡಿಆರ್ಎಫ್ ಸಿಬ್ಬಂದಿ ಹುಡುಕಾಟ ನಡೆಸುತ್ತಿದ್ದಾರೆ. ಫಾಲ್ಸ್ನಲ್ಲಿ ಉಕ್ಕಿದ ನೀರು, ಪ್ರವಾಸಿಗರ ರಕ್ಷಣೆ. ಛತ್ತೀಸ್ಗಢದ ಕೊರ್ಬಾದಲ್ಲಿ ದೇವದಾರಿ ಫಾಲ್ಸ್ನಲ್ಲಿ ದಿಢೀರ್ ಪ್ರವಾಹ ಸೃಷ್ಟಿಯಾಗಿ ಪ್ರವಾಸಿಗರು ನೆರೆ ನಡುವೆ ಸಿಲುಕಿದ್ರು. ಹಗ್ಗ ಬಳಸಿ ರಕ್ಷಿಸಲಾಗಿದೆ. ಇತ್ತ ದುರ್ಗ್ ಪ್ರದೇಶದಲ್ಲಿ ಕಾರು, ಬೈಕ್ಗಳು ಮುಳುಗಿದ್ದು ಎಲ್ಲರೂ ಕಂಗಾಲಾಗಿದ್ದಾರೆ. ಉತ್ತರಾಖಂಡ್ನಲ್ಲಿ ಮಳೆಗೆ ನದಿಗಳು ಕಡುಕೋಪ ತೋರ್ತಾ ಇವೆ. ರುದ್ರಪ್ರಯಾಗ್ನಲ್ಲಿ ದಿಢೀರ್ ಪ್ರವಾಹ ಸೃಷ್ಟಿಯಾಗಿದೆ. ಅಲಕಾನಂದ ನದಿಯ ದಂಡೆಯಲ್ಲಿರುವ ಬೃಹತ್ ಶಿವನ ಮೂರ್ತಿ ಪ್ರವಾಹದಲ್ಲಿ ಮುಳುಗಿದೆ. ನದಿ ಪಾತ್ರದಲ್ಲಿರುವ ಜನರು ಜಲದಾಳಿಗೆ ತತ್ತರಿಸಿ ಹೋಗಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ. ಅದೇನೇ ಹೇಳಿ, ಮಹಾಮಳೆಯ ಆರ್ಭಟ, ಪ್ರವಾಹದ ಹೊಡೆತಕ್ಕೆ ಜನರ ಬದುಕೆ ಕೊಚ್ಚಿ ಹೋಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಮುಂದಿನ 2 ದಿನಗಳ ಕಾಲ ಭಾರೀ ವರ್ಷಧಾರಿಯಾಗುವ ಅಲಾರಾಂ ಬಾರಿಸಲಾಗಿದೆ. ಮಳೆ ಇನ್ಯಾವ ಅನಾಹುತ ಸೃಷ್ಟಿಸುತ್ತೋ ಅಂತ ಜನ ಕಂಗೆಟ್ಟು ಕೂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.